ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮೇಲ್ಮಟ್ಟಿಗೆ ಬಂದಿದ್ದೀವಿ ನೋಡ್ರಿ. ಮೇಲ್ಮಟ್ಟಿಯಿಂದ ಮತ್ತೆ 2 ಕಿಲೋಮೀಟ್ರ್ ಇದು ಹೊಲದಲ್ಲಿ ಆಗ್ತಿತ್ತು. ಹೊಲದಲ್ಲಿ ಅಂತಂದ್ರೂ ತುಂಬಾ ದೂರನೇ ಇತ್ತು, ಒಂದು 2 ಕಿಲೋಮೀಟ್ರ್ ಅಂದರೆ ಹೆಚ್ಚಿಗೆ ಆಗ್ತಿತ್ತು. ಪಕ್ಕದಲ್ಲಿ ಏನಂತಂದ್ರೆ ಗುಡ್ಡ ಇತ್ತು, ಒಂದು ಸೈಡ್ ಕಿನಾಲ್ ಇತ್ತು. ಹಾಗೆ ನಾವು ದಾಟ್ಕೊಂಡು ಹೊಂಟಿದ್ದೀವಿ ನೋಡ್ರಿ. ಈ ಥರ ಎಲ್ಲ ರೋಡ್ ಸರಿ ಇರಲ್ಲ, ಆದರೂ ಕೂಡ ನಾವು ಹೆಂಗಿರ್ತೈತಿ ಅಂತ ಏನೂ ನಾವು ಕೇಳಿರೋದಿಲ್ಲ ಬ್ರೈಡಿನ. ಇವಾಗ ಹೆಂಗಿದ್ರು ನಾವು ಅಂದರೆ ಇವಾಗ ಹಿಡಿದಿರ್ತೀವಿ ಮೇಕಪ್ ಆರ್ಡ್ರ್ ಅಂತಂದರೆ, ಹೆಂಗೋ ಇದ್ದರೂ ನಾವು ಹೋಗಲೇಬೇಕು. ಈ ಥರ ಅಂದರೆ ಇವಾಗ ಈ ಥರ ರೋಡ್ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾ ಇವಾಗ ಹೊಡಿಬೇಕಾದ್ರೆ ಎಲ್ಲಿ ಬೀಳ್ತೀನೇನೋ ಅನ್ನುವಂಗೆ ಪೊಸಿಷನ್ ಇತ್ತು. ಅಂದ್ರೆ ದೊಡ್ಡ ದೊಡ್ಡ ಕಲ್ಲ, ಈ ಥರ ಎಲ್ಲ ರೋಡ್ ಸರಿ ಇರಲಿಲ್ಲ. ಆದರೂ ಕೂಡ ನಾವು ಮೇಕಪ್ ಆರ್ಡ್ರ್ ಹಿಡಿದೀವಿ ಅಂತಂತಂದ್ರೆ ಎಲ್ಲಿ ನೋಡ್ತೀವಿ ಅಲ್ಲಿ ಎಲ್ಲಿ ಮನೆಯೂ ಕಾಣುವಲ್ಲು. ಬಾಜು ಒಂದು ಸೈಡ್ ಗುಡ್ಡ ಇದೆ, ಒಂದು ಸೈಡ್ ಕಿನಾಲ್ ಇದೆ ಅನ್ಸನ್ಸ್ತನ ಹೋಗ್ತಾ ಇದ್ವಿ ನಾನು ನಮ್ಮ ಫ್ರೆಂಡ. ಆದರೂ ಕೂಡ ಅಲ್ಲಿ ಮತ್ತು ಹೋಗ್ಬಿಟ್ಟು ಬಜಾರ್ನ ಕೇಳಿದೆ, ಇಲ್ಲೇನು ಏನು ಕಾಣವಾತ್ರಿ, ಇನ್ನು ಮುಂದೆ ಮನೆಗಳು ಅದಾವೇನ್ರಿ ಅಂತೇಳಿ. ಮುಂದೆ ಇದೆ ಅಂತ ಹೇಳೋಣ, ಮತ್ತು ಮುಂದ್ಗಡೆ ಮನೆ ಇದೆ ಅಂತ ನಾನು. ಮತ್ತು ಕೆಳಗಡೆ ಸ್ವಲ್ಪ ಕಿನಾಲ್ ಮೇಲ್ಗಡೆ ಇತ್ತು, ಅದ್ರ ಕೆಳಗಡೆ ಮನೆ ಇತ್ತು ನೋಡ್ರಿ. 2 ಮನೆ ಇದ್ದು. ನಾನೇ ಅಂದೆ ನಿಜವಾಗ್ಲೂ ನಿಮಗೆ ಅಂಜಿಕೆ ಬರಲ್ಲ ಅಂಥೇಳಿ. ತುಂಬಾ ದೂರನೇ ಇದೆ, ಅಂದರೆ 2 ಮನೆ ಇದ್ದು. ಹಾಗಾಗಿ ನೋಡ್ರಿ, ಬ್ರೈಡ್ ಎಷ್ಟು ಅರ್ಜೆಂಟ್ ಮಾಡ್ತಾರೆ. ಹಾಗೆ ಮೇಕಪ್ ಯಾವ ರೀತಿ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಎಷ್ಟೋ ಕಷ್ಟ ಆದರೂ ಕೂಡ ನಾವು ಮೇಕಪ್ ಹಿಡಿದಿರ್ತೀವಿ ಅಂತಂದರೆ, ಕಷ್ಟ ಆದರೂ ಪರವಾಗಿಲ್ಲ, ಆದರೂ ಹೋಗಿ ಮಾಡ್ತೀವಿ. ಹಾಗೆ ಸಪೋರ್ಟ್ ಮಾಡಿ. ಇದು ಬ್ಲೌಸ್ ಸ್ಟಿಚಿಂಗ್ ನೋಡ್ರಿ. ನಮ್ಮ ಸ್ಟೂಡೆಂಟ್ ಒಬ್ಬರು ಫಸ್ಟ್ ಆನ್ಲೈನ್ ಕ್ಲಾಸ್ ತೊಗೊಳ್ತಿದ್ದೆ, ಅವ್ರು ಸ್ಟಿಚಿಂಗ್ ಮಾಡ್ಯಾರ ನೋಡ್ರಿ. ಆರಿ ವರ್ಕು ಕೂಡ ಅವರೇ ಮಾಡ್ತಾರೆ. ಹೆಂಗೆ ಬಂದಿದೆ ಅಂತೇಳಿ